ವೆಲ್ಕಮ್ ಬ್ಯಾಕ್. ವೆಯ್ಟ್ ನೀವು ಫಾಸ್ಟ್ ಬೌಲಿಂಗ್ ಕ್ಲಾಸಿಗೆ ಬಂದಿಲ್ಲ, ನೀವು ಬ್ಯಾಟಿಂಗ್ ಕ್ಲಾಸ್ಗೆ ಬಂದಿರೋದು. ಬಟ್ ಸೊ ಇವತ್ತಿನಿಂದ ನಂದು ಪೇಯ್ಡ್ ಆನ್ಲೈನ್ ಕ್ಲಾಸಸ್ ಏನಿತ್ತು, ವರ್ಕ್ಶಾಪ್ ಅಂತ ಏನಿತ್ತು, ನೀವೇನಾದರೂ ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಕೋಚಿಂಗ್ ಸೀರೀಸ್ನ ಲಾಂಚ್ ಮಾಡಿದೆ. ಪೇಯ್ಡ್ ವರ್ಜನ್ನು 2000 ರೂಪೀಸ್ ಚಾರ್ಜ್ ಮಾಡ್ತಿದ್ದೆ ಮಂತ್ಲಿ. ಸೊ ಇದೇ ಪೋರ್ಷನ್ಸ್ಗೆ. ಸೊ ಇದನ್ನು ಈಗ ನಿಮಗೆ ಸಿಗ್ತಿದೆ. ನೀವು ಡಿಸೈರ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ, ನೀವು ಡಿಸೈರ್ ಮಾಡ್ತಿದ್ದೀರಾ ಅಂತಲೇ ಅನ್ಕೋತೀನಿ. ಸೊ ಫ್ರೀಯಾಗಿ ನಿಮ್ಗೆ ತಲುಪ್ತಿದೆ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ನನಗೂ ಖುಷಿ ಆಯಿತಾ. ಸೊ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ. ಈಗ ಸೊ ಬ್ಯಾಟಿಂಗಲ್ಲಿ ಚಾಲೆಂಜ್ಗಳು ಟಫ್ ಆಗ್ತಾ ಹೋಗ್ತವೆ. ಸೊ ಈ ವಿಡಿಯೋ ಸೀರೀಸು ವರ್ಟಿಕಲಲ್ಲಿದೆ. ಸೊ ಇಷ್ಟು ದಿನ ಏನಾಯಿತು, ಆರಿಜೆಂಟಲ್ ನಿಮಗೆ ಈ ರೀತಿ ಫೋನ್ ಇಟ್ಕೊಂಡು ನೋಡೋಕ್ಕೆ ಸಿಕ್ತಿತ್ತು. ಬಟ್ ಈ ರೀತಿ ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ತೊಂದರೆ ಆಗ್ತಿದೆ ಅಂದರೆ, ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ ವಿಡಿಯೋ, ಹಿಂಗೆ ಇಟ್ಕೊಂಡ್ರೆ ಹಿಂಗೆ ತಿರ್ಕೋತಾ ಇದೆ ಅಂದರೆ, ಸೊ ನಿಮಗೆ ಆ ಸ್ಕ್ರೀನ್ ರೊಟೇಟರ್ನ ಆಫ್ ಮಾಡೋ ಆಪ್ಷನ್ಸ್ ಇದೆ. ಸೊ ನಾನು ಸ್ಕ್ರೀನ್ಶಾಟ್ನಲ್ಲಿ ಶೇರ್ ಮಾಡ್ತೀನಿ ಕೂಡ. ಸೊ ಇದನ್ನು ಆಫ್ ಮಾಡ್ಕೊಳ್ಳಿ ಆಯಿತಾ. ಆವಾಗ ಚೇಂಜ್ ಮಾಡ್ಕೊಳ್ಳೋದು ಹೋಗುತ್ತೆ. ಸೊ ಹಿಂಗೆ ನೋಡ್ತಿರೋರು ಹಿಂಗೆ ವರ್ಟಿಕಲಲ್ಲಿ ನೋಡ್ಬೋದು. ಸೊ ಗುಡ್ ಲಕ್. ತುಂಬ ವಿಷಯ ಇದೆ ಕಲಿಯೋದಕ್ಕೆ. ಸೊ ರೆಡಿ ಇರಿ, ಕಲಿತೀರಿ. ಗುಡ್ ಲಕ್. ಸಿಂಪಲಾಗಿ ಹೇಳ್ಕೊಡೋದು. ಕಾಂಪ್ಲಿಕೇಟೆಡ್ ವಿಷಯಗಳನ್ನ 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಸ್ಟೆಪ್ 5 ಏನಿತ್ತು, ನಮ್ಮ ಫ್ರಂಟ್ ಫುಟ್ ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್. ಇದು ಫ್ರಂಟ್ ಫುಟ್ಗೆ ಅಷ್ಟೇ ಸೀಮಿತವಾಗಲ್ಲ, ಬ್ಯಾಕ್ ಫುಟ್ಗೂ ಆಗುತ್ತೆ. ಬ್ಯಾಕ್ ಫುಟಲ್ಲಿ ಕೂಡ ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್ ಬರಬೇಕಾಗುತ್ತೆ. ಸೊ ನಾವು ಫ್ರಂಟ್ ಫುಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ತಲೆಗೆಡ್ಸ್ಕೊಳ್ಳೋದು ಬೇಡ. ನಾವು ಫ್ರಂಟ್ ಫುಟ್ ಬಗ್ಗೆನೇ ಫಸ್ಟ್ ಕ್ಲಿಯರಾಗಿ ತಿಳ್ಕೊಳ್ಳೋಣ. 5 ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್ ಆದರೆ, ಈಗ ನಾವು ನೆಕ್ಸ್ಟ್ ಹೋಗ್ತಿರೋದು ಸ್ಟೆಪ್ 6 ಫ್ರಂಟ್ ಫುಟ್ ಡಿಫೆನ್ಸ್. ಫ್ರಂಟ್ ಫುಟ್ ಡಿಫೆನ್ಸು ಇಲ್ಲಿಂದ ನಾವು ಸ್ಟೆಪ್ 5 ಎಲ್ಲಿ ಆಲ್ರೆಡಿ ನಾವು ನಿಂತಿದ್ದೀವಿ, ಇಲ್ಲಿಂದ ನಮ್ಮ ಬ್ಯಾಟ್ ಕೆಳಗಡೆ ಬರಬೇಕಾಗುತ್ತೆ. ನೀವು ನೋಡ್ಕೋಬೋದು, ಇಲ್ಲಿ ಜಾಸ್ತಿ ಬ್ಯಾಟು ನನ್ನ ಕಾಲಿನ ಮುಂದೆ ಹೋಗಂಗೂ ಇಲ್ಲ ಅಥವಾ ಹಿಂದೆ ಉಳ್ಕೊಳ್ಳೋಗೂ ಇಲ್ಲ. ಈಗ ಸದ್ಯಕ್ಕೆ ನಮ್ಮ ಕಾಲ ಹತ್ರ ಈಗ ನೀಟಾಗಿ ನಾವು ಕಾಲಿಗೆ ಸ್ವಲ್ಪ ಟಚ್ ಮಾಡ್ಕೋತಾ ಇದ್ರು ಏನು ತೊಂದರೆ ಆಗಲ್ಲ. ಸೊ ಇಲ್ಲಿಂದ ನಮ್ಮ ಕಾಲೇನಿದೆ ಟೋಸ್ ಸ್ಟ್ರೈಟಾಗಿ ಪಾಯಿಂಟ್ ಆಗ್ತಿರ್ಬೇಕು. ನಮ್ಮ ಬ್ಯಾಟ್ ಫೇಸ್ ಏನಿದೆ ಅದು ಕೆಳಗಡೆ ಇರಬೇಕು. ಈಗ ಇದೇ ರೀತಿ ಮೇಲ್ಗಡೆ ಇದ್ದರೆ ಬಾಲ್ ಮೇಲೆ ಹೋಗುತ್ತೆ, ಡಿಫೆನ್ಸಲ್ಲಿ ಕೂಡ. ಸೊ ನಮ್ಮ ಬ್ಯಾಟ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ನಮ್ಮ ಬಾಟಮ್ ಎಂಡಿಂದ. ಇಲ್ಲಿಂದ ನಾವು ನಮ್ಮ ಬಾಟಮ್ ಎಂಡ್ನ ಸ್ವಲ್ಪ ಎಳ್ಕೋಬೇಕಾಗುತ್ತೆ. ನಾವು ಬಾಟಮ್ ಎಂಡಿಂದ ಸ್ವಲ್ಪ ಎಳ್ಕೋತಿದ್ದಂಗೆ ನಮ್ಮ ರಿಸ್ಟ್ ಏನಿದೆ ನೋಡಿ, ಇಲ್ಲಿದ್ರೆ ರಿಸ್ಟ್ ಮುಂದೆ ಇರುತ್ತೆ. ನಾವು ಬಾಟಮ್ ಎಂಡಲ್ಲಿ ಎಳ್ಕೊಂಡಿಟ್ಟೆ ರಿಸ್ಟ್ ಹಿಂದೆ ಬರುತ್ತೆ. ಸೊ ಇಲ್ಲಿಂದ ನಾವು ಬಾಟಮ್ ಎಂಡ್ನ ಎಳ್ಕೋಬೇಕಾಗುತ್ತೆ ಡಿಫೆನ್ಸ್ಗೆ. ಇಲ್ಲಿಂದ ಬಾಟಮ್ ಎಂಡ್ನ ನಾವು ನೀಟಾಗಿ ಹಿಂದೆ ಎಳ್ಕೋಬೇಕಾಗುತ್ತೆ. ಬ್ಯಾಟ್ ಫೇಸ್ ನೋಡ್ಕೊಳ್ಳಿ. ಮತ್ತು ಕಾಲು ಮತ್ತು ಬ್ಯಾಟ್ ಮಧ್ಯೆ ನೀವು ಇನ್ ಕೇಸ್ ನೀವು ಪ್ಯಾಡ್ಸ್ ಹಾಕೊಂಡಿದ್ದೀರ ಅಂದರೆ ಪ್ಯಾಡು ಮತ್ತು ಬ್ಯಾಟ್ ಮಧ್ಯೆ ಗ್ಯಾಪ್ ಇರಬಾರ್ದು. ಈ ರೀತಿ ಇಲ್ಲಿಂದ ಹೀಗೆ ಇರಬೇಕು. ಇನ್ನು ಕೀ ಪಾಯಿಂಟ್ನ ನಿಮಗೆ ಹೇಳೋಕ್ಕೆ ಮುಂಚೆ ಅಬ್ಸರ್ವ್ ಮಾಡಿ. ಸ್ಟೆಪ್ 5 ಇಂದ ಸ್ಟೆಪ್ 6ಗೆ ನನ್ನ ಬ್ಯಾಕ್ ಫುಟ್ ಯಾವ ರೀತಿ ಮೂವ್ ಆಗ್ತಿದೆ ಅನ್ನೋದನ್ನ. ಇದನ್ನ ಇಲ್ಲಿ ಅಬ್ಸರ್ವ್ ಮಾಡಿದರೆ ನಂದು ಇಲ್ಲಿದ್ದಿದ್ದು ಕಾಲಿದ್ದಿದ್ದು ಈಗಿದ್ದಿದ್ದು ಈಗಾಯಿತು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಲ್ಲ, ಇದು ವೆಯ್ಟ್ ಟ್ರಾನ್ಸ್ಫರ್ ಅಂತಾರೆ. ವೆಯ್ಟ್ ಟ್ರಾನ್ಸ್ಫರ್ ಏನಾಗುತ್ತೆ ಅಂದರೆ, ನನ್ನ ತಲೆ ಅಬ್ಸರ್ವ್ ಮಾಡಿ. ಈಗ ನನ್ನ ಬ್ಯಾಕ್ ಫುಟ್ಟು ಹಿಂದೆ ಈ ರೀತಿಯೇ ಇದೆ. ಈಗ ನನ್ನ ಬ್ಯಾಕ್ ಫುಟ್ ಟೋ ಮೇಲೆ ಬಂದರೆ ನನ್ನ ಹೆಡ್ ಕೂಡ ಮುಂದೆ ಬರುತ್ತೆ. ಸೊ ಈಗ ನಾನು ಕರೆಕ್ಟಾಗಿ ನನ್ನ ಕಣ್ಣು ಮುಂದೆನೇ ಅಥವಾ ನನ್ನ ಕಣ್ಣು ಕೆಳಗಡೆನೆ ನಾನು ಬಾಲ್ನ ಇಂಪ್ಯಾಕ್ಟ್ ಮಾಡ್ತಿದ್ದೀನಿ ಡಿಫೆನ್ಸ್ಗೆ. ಈ ರೀತಿ ಮತ್ತೆ ಹೋದೆ. 1 2 3 ಇಲ್ಲಿ. ಸೊ ನಾವು ಫ್ರಂಟ್ ಫುಟ್ ಡಿಫೆನ್ಸ್ನ ಏನಕ್ಕೆ ಮಾಡ್ತಾ ಇದೀವಿ ಅನ್ನೋದು ತಿಳ್ಕೊಬೇಕಾಗುತ್ತೆ. ನಾವು ಫ್ರಂಟ್ ಫುಟ್ ಡಿಫೆನ್ಸ್ ಮಾಡ್ತಿರೋದು ನಮ್ಮ ಸ್ಟಂಪ್ಸ್ನ ಸೆಕ್ಯೂರ್ ಮಾಡೋದಕ್ಕೆ. ಸ್ಟಂಪ್ಸ್ ಮೇಲಿರೋ ಬಾಲ್ನ ಬಿಟ್ಟರೆ LBW ಹಾಕ್ತೀವಿ ಅಥವಾ ಬೋಲ್ಡ್ ಹಾಕ್ತೀವಿ. ಇಲ್ಲಿ ನಮಗೆ ಕೆಲಸಕ್ಕೆ ಬರೋದು ಫ್ರಂಟ್ ಫುಟ್ ಡಿಫೆನ್ಸು. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ, ನಿಮ್ಮಲ್ಲಿ ತುಂಬ ಜನ ಡಿಫೆನ್ಸ್ ಮಾಡೋರು ಔಟ್ಸೈಡ್ ಆಫ್ ಇದ್ರೂ ಕೂಡ ಅದನ್ನು ಡಿಫೆನ್ಸ್ ಮಾಡ್ತೀರಾ. ಇಲ್ಲಿಂದ ನಿಮಗೆ ವಿಕೆಟ್ ಹೋಗೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ಇಲ್ಲಿಂದ ಬಿಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ಬಾಲ್ನ ಬಿಡೋದು ಕೂಡ ಒಂದು ಆರ್ಟು, ಅದನ್ನು ಕಲಿಬೇಕಾಗುತ್ತೆ. ಯಾವ ಬಾಲ್ನ ಬಿಡಬೇಕು, ಯಾವ ಬಾಲ್ನ ಆಡಬೇಕು ಅನ್ನೋದು ಕೂಡ ಒಂದು ಆರ್ಟ್ ಕೂಡ, ಅದನ್ನು ಕೂಡ ಕಲಿಬೇಕಾಗುತ್ತೆ. ಮುಂದೆ ಕಲಿತಾ ಹೋಗೋಣ. ಈಗ ನಮ್ಮ ಡಿಫೆನ್ಸು ಯಾವಾಗಲೂ ನಾವು ಸ್ಟಂಪ್ಸ್ನ ಪ್ರೊಟೆಕ್ಟ್ ಮಾಡೋವಂಥದ್ದು. ನೀವು ಕೇಳಿದ್ರೆ ಔಟ್ಸೈಡ್ ಆಫ್ ಡಿಫೆನ್ಸ್ ಮಾಡೋದೇ ಬೇಡವಾ ಅನ್ನೋದಾದರೆ ಮಾಡಬೇಕಾಗತ್ತೆ. ಯಾವಾಗ ಅಂದರೆ ಆಫ್ ಸ್ಪಿನ್ನರ್ ಅಥವಾ ಇನ್ ಸ್ವಿಂಗ್ ಬೌಲರ್ ಏನಿರ್ತಾರೆ
ಅವ್ರು ಒಳಗಡೆ ತರ್ತಿದ್ರೆ ನಾವು ಸ್ವಲ್ಪ ಔಟ್ಸೈಡ್ ಆಫ್ ಇದ್ರೂ ಆಡಬೇಕಾಗುತ್ತೆ. ಯಾಕೆಂದರೆ ನಮ್ಮ ಬಾಲ್ ಒಳಗಡೆ ಬರ್ತಿರೋದ್ರಿಂದ ಕೊನೆಗೆ ನಮಗೆ ಸ್ಟಂಪ್ಸ್ಗೆ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಜಸ್ಟ್ ಸ್ವಲ್ಪ ಔಟ್ಸೈಡ್ ಆಫ್ ಇದ್ರೂ ಆಡಬೇಕಾಗುತ್ತೆ. ಅದಕ್ಕೆ ಹೇಳ್ತಿದ್ದು ನಮಗೆ ಬಾಲ್ ಬಿಡೋದು ಕೂಡ ಅದೊಂದು ಆರ್ಟ್ ಕಲಿಬೇಕಾಗುತ್ತೆ. ನಾವು ಬಾಲ್ ನೋಡಿ ನಮ್ಮ ಸ್ಟಂಪ್ಸ್ ಎಲ್ಲಿದೆ ಅಂತ ತಿಳ್ಕೊಂಡು ಬಿಡಬೇಕಾಗುತ್ತೆ. ಇನ್ ಕೇಸ್ ಆ ಬಾಲು ಸ್ಟಂಪ್ಸ್ಗೆ ಹೋಗ್ತಿಲ್ಲ ಅಂದರೆ ನಾವು ಬಿಡಬೇಕಾಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂದರೆ ನಾವು ಸ್ಟೆಪ್ 4 ಮತ್ತು 5ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸ್ಟೆಪ್ 4 ಏನಿತ್ತು ನಮ್ಮ ಸ್ಟ್ಯಾನ್ಸಲ್ಲಿ ಮತ್ತೆ 1 ಸೆಕೆಂಡ್ ಹೋಲ್ಡ್ ಮಾಡಿ, ಯಾವುದೇ ತೊಂದರೆ ಇಲ್ಲ. ಮತ್ತೆ ಪದೇ ಪದೇ ಇದೇ ಹೇಳ್ತಾ ಇರ್ತೀನಿ, ಏನಕ್ಕೆ ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಪ್ರತಿಯೊಂದಕ್ಕೂ. ಸ್ಟ್ಯಾನ್ಸ್, ಹೋಲ್ಡ್. ಇದು ಸ್ವಲ್ಪ ಈಸಿ ಆಯಿತು, ನನಗೆ ಕಂಫರ್ಟಬಲ್ ಆಗಿದ್ದೀನಿ. ಈಗ ಜಾಸ್ತಿ ಏನು ಪ್ರಾಬ್ಲಮ್ ಆಗ್ತಿಲ್ಲ, ಕಾಲೇಜ್ ನೋವಲ್ಲ. 5 ನಿಮಿಷ 10 ನಿಮಿಷವರೆಗೂ ಪುಷ್ ಮಾಡ್ಬೋದು ಅನ್ನೋ ಸ್ಟೇಜಲ್ಲಿ 30 ಸೆಕೆಂಡ್ಸ್ ಸಾಕು. ಇಲ್ಲಿಂದ ಇಲ್ಲಿ ಬ್ಯಾಟ್ ಲಿಫ್ಟ್, ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್. ಒಟ್ಟಿಗೆ ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್. ಹೋಲ್ಡ್ ಎಷ್ಟಾಗುತ್ತೆ ಅಷ್ಟು ಹೋಲ್ಡ್ ಮಾಡಬೇಕು. ಆದಷ್ಟು ಈ ಬ್ಯಾಟ್ ನಮಗೆ ಶೋಲ್ಡರ್ ಟಚ್ ಆಗ್ತಿರ್ಬೇಕು. ಇಲ್ಲೇ ಹೋಲ್ಡ್ ಮಾಡಿ. ಇಲ್ಲಿ ಡೌನ್ ಸ್ವಿಂಗ್ ಸ್ಟಾರ್ಟ್ ಆಗಿದ ಮುಂಚೆ ಆಗಲೇ ವೆಯ್ಟ್ ಟ್ರಾನ್ಸ್ಫರ್ ಏನಂದರೆ ಅದು ಬ್ಯಾಕ್ ಫುಟ್ ಟೋ ಮೇಲೆ ಹೋಗಬೇಕು. ಬ್ಯಾಕ್ ಫುಟ್ ಟೋ ಓಪನ್ ಆಗ್ತಿದ್ದಂಗೆ ನನ್ನ ತಲೆ ಮುಂದೆ ಬರುತ್ತೆ, ಮತ್ತು ನನ್ನ ರೈಟ್ ಶೋಲ್ಡರ್ ಕೂಡ ಸ್ವಲ್ಪ ಓಪನ್ ಆಗುತ್ತೆ. ಇಲ್ಲಿಂದ ನನ್ನ ಬ್ಯಾಟ್ಸ್ ಡೌನ್ ಇಲ್ಲಿ ಬರುತ್ತೆ. ಇಲ್ಲಿ ನಿಂತಿದ್ದೀನಿ, ಬ್ಯಾಕ್ ಫುಟ್ ಕರೆಕ್ಟಾಗಿದೆಯಾ ನೋಡ್ಕೊತಾ ಇದ್ದೀನಿ. ಫ್ರಂಟ್ ಫುಟ್ಟಲ್ಲಿ ನಾನು ಕರೆಕ್ಟಾಗಿದೆಯಾ ನಾನು ನೋಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೇಯ್ನಾಗಿ ನಾನು ಈ ಸ್ಟೇಜಲ್ಲಿ ಇದ್ದಾಗ ನಾನು ನೋಡಬೇಕಾಗಿರೋದು ನನ್ನ ರಿಸ್ಟು ಮುಂದೆ ಇಲ್ಲ, ಸ್ಟ್ರಾಂಗ್ ಆಗಿದೆ, ಹಿಂದೆನೇ ಇದೆ. ನನ್ನ ಬಾಟಮ್ ಎಂಡ್ ಕೂಡ ಸಪೋರ್ಟಿಂದ ನಾನು ಹಿಂದೆ ಹೇಳ್ಕೊಂಡಿದ್ದೀನಿ. ನನ್ನ ಎಲ್ಬೋ ಹತ್ರನೇ ಇದೆ. ಸೊ ಎಲ್ಬೋ ಕೂಡ ಟಾಪಲ್ಲಿದೆ ನಮ್ಮದು. ಸ್ವಲ್ಪ ಬ್ಯಾಲೆನ್ಸಿಂಗ್ ಕಷ್ಟ ಆಗ್ತಿದೆ, ನೋವುಗಳು ಸ್ಟಾರ್ಟ್ ಆಗ್ತಿದೆ. ಆದಷ್ಟು ಹೋಲ್ಡ್ ಮಾಡ್ತೀನಿ, ಎಷ್ಟೊತ್ತಾಗುತ್ತೆ ಅಷ್ಟು ಹೋಲ್ಡು. ಆ ರೀತಿ ನೀವು ಪುಷ್ ಮಾಡಬೇಕಾಗುತ್ತೆ ನಿಮ್ಮ ಟೈಮ್ ಲಿಮಿಟ್ನ, ನಿಮ್ಮ ಬ್ಯಾಲೆನ್ಸ್ನ ನೀವು ಮೈಂಟೈನ್ ಮಾಡೋದಕ್ಕೆ. ಇಲ್ಲಿ ನಾವು ಸ್ಟಂಪ್ಸ್ ಮೇಲಿರೋ ಬಾಲ್ನ ಡಿಫೆನ್ಸ್ ಮಾಡ್ತಾ ಇದ್ದೀವಿ ಅನ್ನೋದೇ ಕೀ. ಎಷ್ಟು ಈಸಿ ಆಗುತ್ತೆ ಅಷ್ಟು ಈಸಿಯಾಗಿ ಪ್ರಾಕ್ಟೀಸ್ ಮಾಡೋಣ. ಈಗ ಸ್ಟೆಪ್ ವೈಸ್ ಹೋಗೋಣ. 1 ಸ್ಟ್ಯಾನ್ಸ್, 2 ಸ್ಟೆಪ್ ಆ್ಯಂಡ್ ಬ್ಯಾಟ್ ಲಿಫ್ಟ್ ಟುಗೆದರ್, 3 ಬ್ಯಾಕ್ ಫುಟ್ ಆನ್ ದ ಟೋ, ವೆಯ್ಟ್ ಟ್ರಾನ್ಸ್ಫರ್, 4 ಡೌನ್ ಸ್ವಿಂಗ್. ನಿಮಗೆ ಡೌನ್ ಸ್ವಿಂಗ್ ಬರ್ಬೇಕಾದ್ರೆ ಸ್ವಲ್ಪ ಬಾಡಿ ಈ ಥರ ಪುಷ್ ಮಾಡಿದ್ರು ಏನೂ ತೊಂದರೆ ಇಲ್ಲ. ಇಲ್ಲಿಂದ ಪುಷ್ ಮಾಡಬೇಕು. ಇಲ್ಲಿ ಹೋಲ್ಡ್. ಬಾಡಿ ಟಯರ್ಡ್ ಆಗ್ತಾ ನಮ್ಮ ಬಾಡಿ ಬ್ಯಾಲೆನ್ಸ್ ಆ ಕಡೆ ಹೋದರೆ ಏನು ತೊಂದರೆ ಇಲ್ಲ. ಅದು ಪ್ರಾಕ್ಟೀಸ್ ಮಾಡೋ ವಿಧಾನನೇ. ಅದು ಮಾಡ್ತಾನೆ ಅದು ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಬ್ಯಾಟ್ ಫುಲ್ ಫೇಸ್ ಆಗಿರಬೇಕು. ಮತ್ತು ಇನ್ನೊಂದು ಯತ್ನ ಮಾಡಬೇಕು ಅಂದರೆ ಇಲ್ಲಿ ನೀವು ಬ್ಯಾಟು ಇಲ್ಲಿರೋ ಆಚೆ ಹೋಗೋಕ್ಕೆ ಬಿಡಬೇಡಿ, ಅಥವಾ ಈ ರೀತಿ ಇಟ್ಕೊಳ್ಳೋಕೆ ಬಿಡಬೇಡಿ. ಆದಷ್ಟು ನಿಮ್ಮ ಬ್ಯಾಟು ಸ್ಟ್ರೈಟಾಗೇ ಇರಲಿ. ಎಷ್ಟಾಗುತ್ತೋ ಅಷ್ಟು ಹೋಲ್ಡ್ ಮಾಡಬೇಕಾಗತ್ತೆ. ಯಾವಾಗಲೂ ನಾವು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡೋದನ್ನ ಬಿಲೀವ್ ಮಾಡಬೇಕು. ಮತ್ತೆ ನಾಳೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಗೋಣ. ಆದಷ್ಟು ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಇಗ್ನೋರ್ ಮಾಡೋರು ಮಾಡಲಿ. ಯಾರು ಗುರುದಕ್ಷಿಣೆ ಕಳಿಸ್ತಿದ್ದೀರಾ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಕಾಪಾಡ್ಕೊಳ್ಳಿ. ಮುಂದೆ ಕೆಲಸಕ್ಕೆ ಬರ್ಬೋದು. ಇದೇ ಆನ್ಲೈನ್ ಕೋಚಿಂಗ್ನ ಈ ಕ್ವಶನ್ ಬರೋಕ್ಕಿಂತ ಮುಂಚೆ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೆ, ಅದು ಪೇಯ್ಡ್ ಆಗಿರ್ತಿತ್ತು. ಈ ಪ್ರಶ್ನೆ ಬಂದಮೇಲೆ ಸ್ವಲ್ಪ ನನಗೆ ರಿಯಲೈಸ್ ಆಯಿತು. ಸೊ ನನಗೂ ಗೊತ್ತು ಕರ್ಮ ಏನು ಕ್ರಿಕೆಟಲ್ಲಿ ಅಂತ. ಸೊ ಅದಕ್ಕಾಗಿ ನಿಮಗೆ ಫ್ರೀಯಾಗಿ ತರ್ತಾ ಇದ್ದೀನಿ. ಫ್ರೀ ಕೋಚಿಂಗು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ. ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ, ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಸೊ 1000 ರೂಪಾಯಿ ಐಟಮ್ನ 10 ರೂಪಾಯಿ ಕೊಂಡ್ಕೊಂಡ್ರು ಅದು ಆಫರ್ ಆಗುತ್ತೆ. ಸೊ ಇಲ್ಲಿ ಫ್ರೀ ಅಂತ ಬರೋಲ್ಲ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ನಾನು ಇದುವರೆಗೂ ದಿನಕ್ಕೆ 10 ರೂಪಾಯಿನೂ ಖರ್ಚು ಮಾಡೋಕ್ಕಾಗ್ತಿರೋಂಥವ್ರನ್ನ ಬಡವ್ರನ್ನ ನಾನು ಇನ್ನೂ ನೋಡಿಲ್ಲ. ಬಟ್ ಎನಿವೆ ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕೋಗಲ್ಲ ನಾನು. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ. ನೀವು ಇಗ್ನೋರ್ ಮಾಡಿದ್ರು ನಾನು ಕೊಟ್ಟಂಥ ಕಮಿಟ್ಮೆಂಟ್ನ ನಾನು ಇಗ್ನೋರ್ ಮಾಡೋದಿಲ್ಲ. 0 ಇಂದ ಬ್ಯಾಟಿಂಗ್, ಬೌಲಿಂಗ್, ಹಾಗೆ 0 ಇಂದ ಇಂಡಿಯಾ ಆಡೋವರೆಗೂ ಯಾವ್ಯಾವ ಸ್ಟೆಪ್ಗಳಿದೆ ಅದ್ರ ಬಗ್ಗೆ ಎಲ್ಲ ಒಂದು ವೀಡಿಯೋ ಸೀರೀಸ್ನ ಕೊಡ್ತೀನಿ ಅಂತ ಹೇಳಿದೆ. ಅದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ.